ಹಲೋ ವೆಲ್ಕಮ್ ಟು ಮೈ ವ್ಲಾಗ್. ಸೊ ನಿನ್ನೆ ವ್ಲಾಗಲ್ಲಿ ನಾವು ಗೌರಿ ಹಬ್ಬದ ಹಿಂದಿನ ದಿವಸ ಹೇಗೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ವಿ, ಗಣೇಶ ತಂದ್ವಿ ಅಂತೆಲ್ಲ ನೋಡಿದ್ವಿ. ಆ್ಯಂಡ್ ಇವತ್ತಿನ ದಿವಸ ನಾವು ಗೌರಿ ಹಬ್ಬ ಹೇಗೆ ಆಚರಿಸಿದ್ವಿ ಅಂತ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ಆ್ಯಕ್ಚುಲಿ ಎಲ್ಲ ಹೆಣ್ಮಕ್ಳಿಗೂ ಗೌರಿ ಹಬ್ಬ ತುಂಬ ಸ್ಪೆಷಲ್. ಯಾಕಂದರೆ ಗೌರಿ ಹಬ್ಬನ ತವ್ರ ಮನೆಯಲ್ಲಿ ಆಚರಿಸ್ತೀವಿ. ನಾನು ಸ್ವಲ್ಪ ಸ್ಪೆಷಲ್, ಅಂದರೆ ಸ್ವಲ್ಪ ಜಾಸ್ತಿ ಸ್ಪೆಷಲ್. ಅದಕ್ಕೆ ನಮ್ಮ ತವ್ರ ಮನೆಯೇ ನಮ್ಮ ಮನೆಗೆ ಕರ್ಸ್ಕೊಂಡು ಬಿಟ್ಟಿದ್ವಿ, ಎಲ್ಲರೂ ಒಟ್ಟಿಗೆ ಆಚರಿಸೋಣ ಅಂತ ಹೇಳಿ. ನಾನು ಈ ಸಲ ನನ್ನ ತಾಯಿ ಮತ್ತು ನನ್ನ ಅತ್ತೆ ಇಬ್ಬರ ಜೊತೆಗೂ ನಾನು ಗೌರಿ ಹಬ್ಬ ಮಾಡಿದ್ದು ತುಂಬ ಖುಷಿ ಆಯಿತು. ನಮ್ಮಮ್ಮ ಈ ಸಲ ಅವ್ರು ಪೂಜೆ ಮಾಡ್ತಿದ್ದಂಥ ಗೌರಿ ಮುಖವಾಡನ ತಗೊಂಡು ಬಂದು ನಮ್ಮ ಮನೆಯಲ್ಲಿ ಪೂಜೆ ಮಾಡಿದರು. ಅದು ತುಂಬ ವಿಶೇಷ, ಯಾಕಂದರೆ ಅದು ಬಂದು 150 ವರ್ಷದ ಹಳೆಯ ಗೌರಿ ಮುಖವಾಡ. ಆ್ಯಂಡ್ ಅದನ್ನು ನನ್ನ ಅಜ್ಜಿ ಮತ್ತು ನನ್ನ ಅಜ್ಜಿಯವರ ಅತ್ತೆ, ಅಂದರೆ ನನ್ನ ತಂದೆ ಅಜ್ಜಿ ಅವರಿಂದ ಪೂಜೆ ಮಾಡ್ಕೊಂಡು ಬಂದಿರೋದು. ಆ್ಯಂಡ್ ಈ ವರ್ಷ ಅದು ನನ್ನ ಮನೆಗೆ ಬಂದು ನಮ್ಮ ತಾಯಿ ಪೂಜೆ ಮಾಡಿದ್ದು, ಅದು ತುಂಬ ಖುಷಿ ಆಯಿತು. ಆ್ಯಂಡ್ ನನಗೆ ಅದು ನೋಡಿದ್ರೆ ನನ್ನ ಅಜ್ಜಿ ಮುಖ ನೋಡ್ದಂಗೆ ಆಗುತ್ತೆ. ಸೊ ನಾನು ಪೂಜೆ ಮಾಡಬೇಕಾದ್ರೆಲ್ಲ ನಾನು ಅದನ್ನು ನೋಡುವಾಗ ನನಗೆ ನನ್ನ ಅಜ್ಜಿ ಮುಖನೇ ಜ್ಞಾಪಕ ಬರ್ತಾಯಿತ್ತು. ಸೊ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಅಫ್ಕೋರ್ಸ್ ಊಟ ಇಲ್ಲದೆ ಹಬ್ಬ ನಡೆಯುತ್ತಾ. ಅಗೇನ್ ನಮ್ಮ ಮಾವ ತುಂಬ ಚೆನ್ನಾಗಿ ಅಡುಗೆ ಮಾಡಿದರು. ನಾವು ಮನೆ ಹೆಣ್ಮಕ್ಳೆಲ್ಲ ಪೂಜೆ ಮಾಡಿದ್ವಿ. ಆ್ಯಂಡ್ ಅಷ್ಟೇ ಚೆನ್ನಾಗಿ ನಮ್ಮ ಮಾವ ನಮಗೆ ಅಡುಗೆ ಮಾಡಿ ಬಡಿಸಿದ್ರು ಕೂಡ. ಸೊ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗ್ ನಮ್ಮ ಮಾವನ ಮನೆಗೆ ಹೋಗಿದ್ವಿ. ಆ್ಯಂಡ್ ಅಲ್ಲಿ ಎಲ್ಲರೂ ಸಿಕ್ಕಿದ್ರು, ಎಲ್ಲರಿಗೂ ವಿಶ್ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದ್ವಿ. ಅಷ್ಟೇ, ಅವತ್ತಿನ ದಿವಸ ಗೌರಿ ಹಬ್ಬ ಸಖತ್ತಾಗಾಯಿತು. ಇನ್ನೊಂದು ಹೇಳೋದು ಮರೆತೆ, ಆ್ಯಕ್ಚುಲಿ ನನ್ನ ಮದುವೆಗೆ ಮುಂಚೆ ನಮ್ಮಮ್ಮ 9 ಗಜ ಸೀರೆ ಉಟ್ಕೊಳ್ಳೋರು. ಆ್ಯಂಡ್ ಅದನ್ನು ನೋಡುವಾಗೆಲ್ಲ ನನಗೂ ಉಟ್ಕೋಬೇಕು ಅಂತ ಆಸೆ ಆಗೋದು. ಸೊ ಅದಾದಮೇಲೆ ನನ್ನ ಮದುವೆ ಆದಮೇಲಿಂದ ಆಲ್ಮೋಸ್ಟ್ ಎವ್ರಿ ಇಯರ್ ನಾನು ಗೌರಿ ಹಬ್ಬ ಪೂಜೆ ಮಾಡುವಾಗ 9 ಗಜದ ಸೀರೆ ಉಟ್ಕೊಂಡೇ ಪೂಜೆ ಮಾಡ್ತೀನಿ. ಬಿಕಾಸ್ ಏನು ನಮ್ಮ ತಂದೆ ತಾಯಿಗಳು ಏನು ಫಾಲೋ ಮಾಡ್ಕೊಂಡು ಬಂದಿದ್ದಾರೋ, ಟ್ರೆಡಿಷನ್ಸ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಅದೆಲ್ಲದಕ್ಕೂ ಒಂದು ಮೀನಿಂಗ್ ಇದೆ. ಆ್ಯಂಡ್ ಅದು ಮಾಡೋದ್ರಿಂದ ನಮಗೇನೋ ಒಂದು ಹ್ಯಾಪಿನೆಸ್ ಖಂಡಿತವಾಗ್ಲೂ ಸಿಗುತ್ತೆ. ಆ್ಯಂಡ್ ಐ ಆಮ್ ಶ್ಯೂರ್ ಅವ್ರು ಮಾಡೋದನ್ನೆಲ್ಲ ನಾವು 100% ಮಾಡೋದಕ್ಕಾಗಲ್ಲ. ಬಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು, ಆ್ಯಂಡ್ ಯಾವ್ದು ಮಾಡೋದ್ರಿಂದ ನನಗೆ ಖುಷಿ ಸಿಗುತ್ತೋ ಅದನ್ನು ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಇದು ನನ್ನ ಗೌರಿ ಹಬ್ಬ ಸೆಲೆಬ್ರೇಷನ್ 2025. ಸೊ ತಿರ್ಗಾ ನಾಳೆ ನಾನು ಸಿಗ್ತೀನಿ ನಮ್ಮ ಗಣೇಶ ಹಬ್ಬ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಶೇರ್ ಮಾಡೋದಕ್ಕೆ. ಸೊ ಆಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.